ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹೇಳಕ್ಕೆ ಬಂದಿರೋದು, ಈ ತಿಂಗಳಲ್ಲಿ ಹುಣ್ಣಿಮೆ ಇದೆ ನೋಡಿ. ಇದು ಎಷ್ಟು ವಿಶೇಷತೆ ಹೊಂದಿದೆ ಅಂತೇಳಿದ್ರೆ, ಇದು ಮಾರ್ಗಶಿರ ಹುಣ್ಣಿಮೆ ಅಂತಲೇ ಪ್ರಸಿದ್ಧಿಯಾಗಿದೆ. ಈ ಮಾರ್ಗಶಿರ ಮಾಸದಲ್ಲಿ ನಾವು ಲಕ್ಷ್ಮಿನ ಆರಾಧಿಸ್ತೀವಿ. ಯಾಕಂದರೆ ನಮಗೆ ಲಕ್ಷ್ಮಿ ಸಂಪತ್ತು ಎಲ್ಲ ಒಲಿಲಿ ಅಂತ. ಹಾಗಾಗಿ ಪೂರ್ತಿ ವಿಡಿಯೋ ನೀವು ಕೂಡ ನೋಡಿ, ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಶುರು ಮಾಡ್ತಾಯಿದ್ದೀನಿ ನೋಡಿ. ಇದು ಒಂದು ಮಾರ್ಗಶಿರ ಹುಣ್ಣಿಮೆ ಹಾಗೂ ದತ್ತಾತ್ರೇಯ ಜಯಂತಿ. ಇದು ಗುರುವಾರ ಬಿದ್ದಿರೋದ್ರಿಂದ ಲಕ್ಷ್ಮಿ ಸಂಪತ್ವಾರನೇ ಬಂದಿದೆ ಅಂತಲೇ ಹೇಳಬಹುದು. ಇದು ನಮಗೆ ಡಿಸೆಂಬರ್ 4ನೇ ತಾರೀಕು ಬೆಳಗ್ಗೆ 8:30ಕ್ಕೆ ಹುಣ್ಣಿಮೆ ತಿಥಿ ಶುರುವಾದರೆ 5ನೇ ತಾರೀಕು ಬೆಳಗಿನ ಜಾವ 4:40ಕ್ಕೆ ಮುಕ್ತಾಯ ಆಗುತ್ತೆ. ಅವತ್ತೇನಪ್ಪ ವಿಶೇಷತೆ ಇರುತ್ತೆ ಅಂದರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಹಾಗೂ ಮಾರ್ಗಶಿರ ಲಕ್ಷ್ಮೀ ಪೂಜೆ ಕೂಡ ನಡೆಯುತ್ತೆ. ಇದು ಗುರುವಾರ ಬಂದಿರೋದ್ರಿಂದ ನಾವೇನೇ ಕಾರ್ಯಗಳು ಕೂಡ ಸಿದ್ಧಿ ಮಾಡ್ಕೊಬೋದು. ಯಾಕಂದರೆ ತುಂಬ ವಿಶೇಷತೆ. ಅಮಾವಾಸ್ಯೆ ಹುಣ್ಣಿಮೆ ಗುರುವಾರ ಬಂದರೆ ನಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಅಲ್ಲದೆ ಅವತ್ತು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಪೂಜೆ ಆಗಿರ್ಬೋದು, ಮತ್ತು ದತ್ತಾತ್ರೇಯ ಜಯಂತಿ ಇರೋದ್ರಿಂದ ಅದ್ದೂರಿಯಾಗಿ ನಾವು ಹುಣ್ಣಿಮೆ ದಿನ ದತ್ತಾತ್ರೇಯ ಜಯಂತಿ ಆಚರಿಸಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ದಿನ ನಾವೇನಾದರೂ ದತ್ತಾತ್ರೇಯ ಜಯಂತಿ ಇರೋದ್ರಿಂದ ದತ್ತಾತ್ರೇಯನ ಫೋಟೋ ಇಟ್ಟು ನಾವು ನೈವೇದ್ಯ ಇಟ್ಟು ದೀಪ ಧೂಪ ನೈವೇದ್ಯ ಕೊಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾವೇನು ಸಂಕಲ್ಪ ಮಾಡಿ ಪೂಜೆ ಮಾಡಿರ್ತೀವಿ ಅದು ಕೂಡ ನೆರವೇರುತ್ತೆ ಅಂತಲೇ ಹೇಳ್ತೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ದತ್ತಾತ್ರೇಯ ಸ್ವಾಮಿ ಫೋಟೋ ಇಲ್ಲ ಅಂತೇಳಿದ್ರೆ, ನೀವು ಮಹಾವಿಷ್ಣು ಅಂದರೆ ನಾರಾಯಣನ ಮೂರ್ತಿ ಕೂಡ ಇಟ್ಟು ಫೋಟೋ ಇಟ್ಟು ಕೂಡ ನೀವು ಮಾಡ್ಬೋದು. ಅದರಿಂದ ಯಾಕೆಂದರೆ ವಿಷ್ಣುವಿನ ಸ್ವರೂಪ ಅಂತಲೇ ಹೇಳ್ತಾರೆ ದತ್ತಾತ್ರೇಯ ಸ್ವಾಮಿ. ಹಾಗಾಗಿ ನೀವು ಅದನ್ನು ಕೊಡ್ಬೋದು. ವಿಷ್ಣುವಿನ ಸ್ವರೂಪರಾದ ನಾರಾಯಣ ವೆಂಕಟೇಶ್ವರ ಫೋಟೋ ಇಟ್ಟು ಕೂಡ ನೀವು ಆರಾಧನೆ ಮಾಡಬಹುದು. ತುಳಸಿ, ಹಳದಿ ಹೂವು, ಹಳದಿ ಅಕ್ಷತೆ, ಹಳದಿ ಬಟ್ಟೆ ಹಾಸಿ ಕೂಡ ನೀವು ಮಾಡ್ಬೋದು. ನೀವು ಗುರುವಾರ 4ನೇ ತಾರೀಕು ಸಾಯಿಬಾಬಾ ಫೋಟೋನ ಹಳದಿ ಬಟ್ಟೆ ಮೇಲೆ ಇಟ್ಟು ಅಕ್ಷತೆ ಮಾಡಿ ಧೂಪ ದೀಪ ನೈವೇದ್ಯ ಕೊಟ್ಟು ಸಾಯಿಬಾಬಾ ಸಚ್ಚರಿತೆ ಕೂಡ ನೀವು ವ್ರತ ಅಂದರೆ ಸಚ್ಚರಿತೆ ಅಂದರೆ ವ್ರತ ಕೂಡ ಶುರು ಮಾಡ್ಬೋದು. ಇದರಿಂದನೂ ಕೂಡ ನಿಮ್ಮ ಜೀವನ ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊಂಡಿರ್ತೀರಾ ಅದು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು. ನೈವೇದ್ಯಕ್ಕೆ ನೀವು ಸುಲಭವಾಗಿರುವಂತಹ ಹಾಲಿಗೆ ಬೆಲ್ಲ ಹಾಕಿ ಕೂಡ ನೈವೇದ್ಯ ಇಡ್ಬೋದು. ಆದರೆ ದೇವರಿಗೆ ದೀಪ ಧೂಪ ನೈವೇದ್ಯ ತೋರಿಸಿದ್ರೆ ಸಾಯಿಬಾಬಾ ಆಗಿರ್ಬೋದು, ದತ್ತಾತ್ರೇಯ ಸ್ವಾಮಿ ಆಗಿರ್ಬೋದು, ಇಲ್ಲ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು. ಅಲ್ಲದೆ ಲಕ್ಷ್ಮೀ ಮಾರ್ಗಶಿರ ಮಾಸದಲ್ಲಿ ನಾವು ಲಕ್ಷ್ಮೀನ ಆರಾಧಿಸೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ನಾವು ದತ್ತಾತ್ರೇಯ ಸ್ವಾಮಿ ಫೋಟೋ ಮುಂದೆ 2 ಅರಳಿ ಎಲೆ ಇಟ್ಟು, ಅರಳಿ ಎಲೆ ಮೇಲೆ 2 ಮಣ್ಣಿನ ದೀಪ ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಹಾಕಿ 5 ಬತ್ತಿ ಮಾಡಿ ದೀಪ ಹಚ್ಚೋದ್ರಿಂದ, ದೀಪ ಹಚ್ಚುತ್ತಾ ಓಂ ನಮೋ ನಾರಾಯಣ ಅಂತ ಮಂತ್ರ ಕೂಡ ಹೇಳೋದ್ರಿಂದನೂ ಕೂಡ ತುಂಬ ಒಳ್ಳೆ ಸಂಕಲ್ಪ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲನೂ ಕೂಡ ನೆರವೇರುತ್ತೆ ಅಂತಲೇ ಹೇಳಬಹುದು. ಯಾಕೆಂದರೆ ಗುರುವಾರ ಎಲ್ಲರ ಜೀವನದಲ್ಲೂ ಕೂಡ ಗುರು ಅನ್ನೋರೊಬ್ರು ಇದ್ದರೆ ನಾವೇನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರೆ. ಫಸ್ಟು ಕೇಳ್ತಾರೆ, ನಾವೇನೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಗುರು ಬಲ ಇದೆಯಾ ಅಂತ ಕೇಳ್ತಾರೆ. ಹಾಗಾಗಿ ನಮ್ಮ ನಕ್ಷತ್ರದಲ್ಲಾಗಿರ್ಬೋದು, ನಮ್ಮ ರಾಶಿಲಾಗಿರ್ಬೋದು ಗುರು ಬಲ ಇದ್ರೇ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗಾಗಿ ನಾವು ಗುರುವಿನ ಈ ರೀತಿಯೆಲ್ಲ ಹೋಲಿಸ್ಕೋಬೋದು. ಗುರುವಾರ ಬಿದ್ದಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ದತ್ತಾತ್ರೇಯನಿಗಾಗಿರ್ಬೋದು ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಿ ನಾವು ಪೂಜೆ ಮಾಡೋದ್ರಿಂದ ನಮಗೆ ಗುರು ನಮ್ಮ ರಾಶಿಗೆ ಬಂದು ನಮ್ಮ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೇನಾರು ಇಷ್ಟ ಆಗಿದೆ ಶೇರು, ಲೈಕು, ಕಮೆಂಟ್ ಕೊಡಿ. ತುಂಬ ಏನಾರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇರಿ. ಇನ್ನೂ ಒಂದು ದೇವರ ದರ್ಶನ ಆಗಿರ್ಬೋದು, ಇಲ್ಲ ದೇವ್ರ ಬಗ್ಗೆ ಆಗಿರ್ಬೋದು ಮಾಹಿತಿ ತೊಗೊಬರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೂಡ ಗುರು ರಾಘವೇಂದ್ರ, ಗುರು ಸಾಯಿಬಾಬಾ, ದತ್ತಾತ್ರೇಯರ ಆಶೀರ್ವಾದ ಸಿಗಲಿ. ಎಲ್ಲರಿಗೂ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.